ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯುದ್ಧ ಅನಿವಾರ್ಯ ಅಲ್ಲ ಅಂತ ಹೇಳಿದರು. ಅವರ ಹೇಳಿಕೆಯನ್ನು ಖಂಡಿಸಿ ಮತ್ತು ಹೋದ ಜೀವಿಗಳು ವಾಪಸ್ ಬರ್ತವಂತ ಕೇಳಿದರು. ಹೇಳಿಕೆಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯವರು ಸಿದ್ದರಾಮಯ್ಯನ ವಿರುದ್ಧ ಅಲ್ಲ, ಮುಖ್ಯಮಂತ್ರಿಗಳು ದ್ವಂದ್ವವಾದ ಹೇಳಿಕೆಗಳಿಂದ ನಿನ್ನೆ ಸಹಜವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಆವೇಶಭರಿತರಾಗಿ ತಾಳ್ಮೆಯನ್ನು ಕಳೆದುಕೊಂಡು 6.5 ಕೋಟಿ ಜನರ ಪ್ರತಿನಿಧಿ ತಾವು ತಾಳ್ಮೆಯನ್ನು ಕಳೆದುಕೊಂಡು ಯಾವನ ಎಸ್ ಬಾರ ಇಲ್ಲಿ, ಯಾವನ ಎಸ್ ಪಿ ಬಾರ ಇಲ್ಲಿ, ಯಾವನ ಎಸ್ ಪಿ ಬಾರ ಇಲ್ಲಿ ಹೇಳಿಕೆಗಳು. ಅವರ ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡೋಕ್ಕೆ ಹೋದವರು ರಕ್ಷಣೆ ಇಲಾಖೆಯವರು. ಆದರೆ ಸಿದ್ದರಾಮಯ್ಯನವರೇ ನೀವು ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಬಾರ್ದಾಗಿತ್ತು. ವಿಚಿತ್ರವಾಗಿ ನಿನ್ನೆ ಸಾರ್ವಜನಿಕವಾಗಿ ನಿಮ್ಮ ವರ್ತನೆಯನ್ನು ಮಾಧ್ಯಮಗಳು ಸಾರ್ವಜನಿಕರು ಖಂಡಿಸಿದ್ದಾರೆ. ASPಗೆ ಕಪಾಳ ಮೋಕ್ಷ ಮಾಡೋಕ್ಕೆ ಹೋಗಿದ್ರು. ಸಿದ್ದರಾಮಯ್ಯನವರು ಇದೇನು ಹೊಸ್ತ ಅಲ್ಲ. ಹಿಂದೆ ಹಿರಿಯ IPS ಅಧಿಕಾರಿ ಕೊಲ್ಪಟ್ಟು ಹಿಡಿದ್ರು ವಿಧಾನಸೌಧ ಒಳಗಡೆ ತಾಳ್ಮೆಯನ್ನು ಕಳೆದುಕೊಂಡು. ಕಳೆದ ತಿಂಗಳು IS DC ಹೊಸಪೇಟೆ ಜಿಲ್ಲಾಧಿಕಾರಿಗಳಿಗೆ ಗೆಟೌಟ್ ಕೆಳಗಿಡಿ ಅಂತ ಹೇಳಿದರು. ಅವರ ಕಾರ್ಯಕರ್ತರಿಗೆ ಕಪಾಳ ಮೋಕ್ಷ ಮಾಡಿದರು. ಅದೇ ಮೈಸೂರಿನಲ್ಲಿ ಅವರ ಒಬ್ಬ ಮಹಿಳಾ ಮುಖಂಡರಿಗೂ ಸಹ ಅಪಮಾನ ಮಾಡಿದರು. ಸಿದ್ದರಾಮಯ್ಯನವರು IAS IPS ಮುಖಂಡರು ಕಾರ್ಯಕರ್ತರಿಗೂ ಅಪಮಾನ ಮಾಡ್ತಾರೆ. ಸಿದ್ದರಾಮಯ್ಯನವರೇ ನಿಮ್ಮ ಹೇಳಿಕೆಗಳಿಂದ ನಿನ್ನೆ ಪ್ರತಿಭಟನೆ ಮಾಡಿದರು. ಏಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಬೇಕು. ಹಾಗಾಗಿ ನೋಡಿ, ಆನೆ ಹೋಗ್ತಾ ಇರುತ್ತೆ, ಮಾವುತ ಯಾಕಿರ್ತಾನೆ? ಆನೆ ನಡೆದಿದ್ದ ದಾರಿ ಅಂತ ನಡೀತಿರ್ತಾನೆ, ಅದಕ್ಕೋಸ್ಕರ ಮಾವುತ ಇರೋದು. ಹಾಗಾಗಿ ಪ್ರತಿಪಕ್ಷದ ಕಾರ್ಯಕರ್ತರು ಧರಣಿ ಮಾಡಿದರೆ, ಪ್ರತಿಭಟನೆ ಮಾಡಿದರೆ, ನೀವೊಂದು ರೀತಿ ಸರ್ವಾಧಿಕಾರಿ ಅಂತೆ, ಸದ್ದಾಂ ಹುಸೇನ್ ಅಂತೆ, SP ಯಾವನು ಬಾರ ಇಲ್ಲಿ, ಏನು IAS ಅಧಿಕಾರಿಗೂ ಕೆಳಬೀಳಿ ಅಂತೆ DCಗೆ. ನಿಮ್ಮ ನಡವಳಿಕೆಗಳನ್ನು ಸರಿ ಮಾಡಿಕೊಡ್ರಿ. ಮುಖ್ಯಮಂತ್ರಿಗಳಿಗೆ ಎಲ್ಲ ಒಂದು ಕಡೆ ವಿಶ್ರಾಂತಿ ಬೇಕನ್ನಿಸ್ತಾ ಇದೆ. ಎಲ್ಲ ಒಂದು ಕಡೆ ಅವರಿಗೆ ಕುರ್ಚಿ ಅಭದ್ರತೆ ಕಾಡ್ತಾ ಇದೆ. ಹಾಗಾಗಿ ಈ ರೀತಿ ವರ್ತನೆ ಮಾಡಿರ್ಬೋದು ನೋಡಿ.